ಪಾವಗಡ ತಾಲೂಕಿನಲ್ಲಿ ದೀರ್ಘಕಾಲದಿಂದ ಅಕ್ರಮ ಮಟ್ಕಾ ದಂಧೆಯಲ್ಲಿ ತೊಡಗಿದ್ದ ಕುಖ್ಯಾತ ಮಟ್ಕಾ ಕಿಂಗ್ ಅಶ್ವಥ್ ಮತ್ತು ಆತನ ಸೊಸೆ ಶಿಲ್ಪಾ ಎಂಬುವರನ್ನ ಪೊಲೀಸರು ಸಿನಿಮೀಯ ರೀತಿಯಲ್ಲಿ ದಾಳಿ ನಡೆಸಿ ಬಂಧಿಸಿದ್ದಾರೆ. ಪಾವಗಡ ಪೊಲೀಸ್ ಇನ್ಸ್ಪೆಕ್ಟರ್ ಸುರೇಶ್ ಅವರಿಗೆ ಬಂದ ಖಚಿತ ಮಾಹಿತಿಯ ಮೇರೆಗೆ ಪೊಲೀಸರ ತಂಡ ಪಟ್ಟಣದ ಅಶ್ವಥನ ಅಡ್ಡೆಯ ಮೇಲೆ ದಿಢೀರ ದಾಳಿ ನಡೆಸಿತು. ದಾಳಿಯ ಸಮಯದಲ್ಲಿ ಅಶ್ವಥ್ ಸಾರ್ವಜನಿಕವಾಗಿ ಮಟ್ಕಾ ಚೀಟಿಗಳನ್ನು ಬರೆಯುತ್ತಿರುವುದು ಪತ್ತೆಯಾಗಿದೆ. ಈ ವೇಳೆ ದಂಧೆಗೆ ಸಾಥ್ ನೀಡುತ್ತಿದ್ದ ಆತನ ಸೊಸೆ ಶಿಲ್ಪಾಳನ್ನ ಸಹ ವಶಕ್ಕೆ ಪಡೆಯಲಾಗಿದ್ದು, ವಶಪಡಿಸಿಕೊಂಡ ವಸ್ತುಗಳು ಪೊಲೀಸರು ಈ ಕಾರ್ಯಾಚರಣೆಯಲ್ಲಿ ವಸ್ತುಗಳನ್ನು ಜಪ್ತಿ ಮಾಡಿದ್ದಾರೆ. ನಗದು ಸರಿಸುಮಾರು 3,600 ರೂಪಾಯಿ ಎಂದು ಗುರುತಿಸಲಾಗಿದ್ದು, ಇತರೆ ಮಟ್ಕಾ ಬರೆಯಲು ಬಳಸುತ್ತಿದ್ದ ಮೊಬೈಲ್ ಫೋನ್ಗಳನ್ನು ಮತ್ತು ಚೀಟಿಗಳು ಕೂಡ ಈ ವೇಳೆ ಪತ್ತೆಯಾಗಿವೆ. ಈ ಹಿನ್ನೆಲೆಯಲ್ಲಿ ಬಂಧಿತ ಅಶ್ವಥ್ ಸಾಮಾನ್ಯ ಅಪರಾಧಿಯಲ್ಲ. ಆತನ ಮೇಲೆ ಈಗಾಗಲೇ ವಿವಿಧ ಠಾಣೆಗಳಲ್ಲಿ 50ಕ್ಕೂ ಹೆಚ್ಚು ಪ್ರಕರಣಗಳು ದಾಖಲಾಗಿವೆ. ಈ ಹಿಂದೆ ಆತನ ಅಕ್ರಮ ಚಟುವಟಿಕೆಗಳನ್ನು ನಿಯಂತ್ರಿಸಲು ಪೊಲೀಸರು ಆತನನ್ನು ಪಾವಗಡದಿಂದ ಗಡೀಪಾರು ಕೂಡ ಮಾಡಿದ್ದರು. ಆದರೂ ಮತ್ತೆ ಪಟ್ಟಣಕ್ಕೆ ಬಂದು ಗುಟ್ಟಾಗಿ ದಂಧೆ ಮುಂದುವರಿಸಿದ್ದ ಎನ್ನಲಾಗಿದೆ. ಬ್ಯೂರೋ ರಿಪೋರ್ಟ್, ಆಸ್ಮಾ ಕಮಲನವರ್.